ಓದಲು ಶಾಲೆಗೆ ಕಳಿಸಿದರೆ ಅರ್ಜುನ್ ಜನ್ಯ ಮಗಳು ಮಾಡಿದ್ದೇನು ನೋಡಿ. ಹೌದು ಸ್ನೇಹಿತರೆ, ನನ್ನ ಮಗಳು ತುಂಬಾ ಜಾಣೆ ಇದ್ದಾಳೆ. ಸೊ ಅವಳು ಎಲ್ಲರ ತರ ಕಷ್ಟಪಡಬಾರ್ದು. ಸೊ ನಾ ಪಟ್ಟಂತ ಕಷ್ಟವನ್ನ ಅವಳು ಪಡಬಾರ್ದು, ಚೆನ್ನಾಗಿ ಓದ್ಬೇಕು ಅನ್ನೋ ಒಂದು ಹಿತಾದೃಷ್ಟಿಯಿಂದ ಒಂದು ತಮ್ಮ ಮಗಳನ್ನ ಒಂದು ದೊಡ್ಡ ಶಾಲೆಗೆ ಅರ್ಜುನ್ ಜನ್ಯ ಅವರು ಸೇರಿಸಿದ್ರು. ಸೊ ನನ್ನ ಮಗಳು ತುಂಬಾ ಚೆನ್ನಾಗಿ ಓದಿ ಏನಾದ್ರೂ ಒಂದು ಗೌರ್ಮೆಂಟ್ ಜಾಬ್ ಅನ್ನ ಮಾಡಿ ಅವಳ ಕಾಲ ಮೇಲೆ ಅವಳು ಆದಷ್ಟು ಬೇಗ ನಿಂತ್ಕೊಳ್ಬೇಕು ಅನ್ನೋ ಒಂದು ಆಸೆಯಿಂದ ಸೊ ಒಂದು ಇವಳನ್ನ ಒಂದು ಉನ್ನತ ವ್ಯಾಸಂಗಕ್ಕಾಗಿ ಒಂದು ಒಳ್ಳೆಯ ಶಾಲೆಗೆ ಸೇರಿಸಿದ್ರು. ಸೊ ಆದ್ರೆ ಇವರ ಮಗಳು ಮಾಡಿದ್ದೇನು ನೋಡಿ, ಇವರ ಮಗಳು ಮಾಡಿದ್ದನ್ನು ನೋಡಿ ಒಂದು ಅರ್ಜುನ್ ಜನ್ಯ ಹಾಗೆ ಫ್ಯಾಮಿಲಿ ಅವರು ಕಣ್ಣೀರನ್ನ ಹಾಕಿದ್ದಾರೆ. ಸೊ ಅಷ್ಟಕ್ಕೂ ಅವ್ರ ಮಗಳು ಮಾಡಿದ್ದೇನು, ಸೊ ಏನನ್ನ ಮಾಡಿದ್ರು, ಯಾಕೆ ಒಂದು ಅರ್ಜುನ್ ಜನ್ಯ ಹಾಗೆ ಫ್ಯಾಮಿಲಿ ಕಣ್ಣೀರನ್ನ ಹಾಕಿದ್ರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಅರ್ಜುನ್ ಜನ್ಯ ಒಂದು ಕರ್ನಾಟಕದಲ್ಲಿ ಆಗಿರ್ಬೋದು ಒಂದು ಹಲವಾರು ಭಾಷೆಗಳಲ್ಲಿ ಒಬ್ಬ ದೊಡ್ಡ ಮ್ಯೂಸಿಷಿಯನ್ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಮ್ಯೂಸಿಷಿಯನ್ ಅಷ್ಟೇ ಅಲ್ಲದೆ ಒಂದು ಡೈರೆಕ್ಟರ್ ಕೂಡ ಆಗಿದ್ದಾರೆ. ಇತ್ತೀಚೆಗಷ್ಟೇ ಒಂದು 45 ಅಂತಕ್ಕಂಥ ಸಿನಿಮಾವನ್ನು ಕೂಡ ಒಂದು ಡೈರೆಕ್ಟ್ ಮಾಡಿದ್ದಾರೆ ಅರ್ಜುನ್ ಜನ್ಯ ಅವರು. ಸೊ ಇಂತಹ ಅರ್ಜುನ್ ಜನ್ಯ ಅವರು ತುಂಬಾನೇ ಒಂದು ಕಷ್ಟಪಟ್ಟು ಮೇಲಕ್ಕೆ ಬಂದಿದ್ದಾರೆ. ಸೊ ಒಂದು ಸಂಗೀತವನ್ನ ಕಲಿಬೇಕು ಅಂತಕ್ಕಂಥ ಆಸೆ ಇದ್ರೂ ಕೂಡ ಸರಿಯಾಗಿ ಸಂಗೀತಕ್ಕೆ ಒಂದು ಸ್ಫೂರ್ತಿ ಸಿಗದೆ, ಒಂದು ಸರಿಯಾಗಿ ಒಂದು ಬೆಂಬಲ ಸಿಗದೆ ತುಂಬಾನೇ ಒಂದು ಹಿಂದುಳಿದು ಬಿಟ್ಟಿದ್ರು. ಆದ್ರೆ ಸಂಗೀತವನ್ನ ನಾನು ಎಲ್ಲವೂ ಬಿಟ್ಟು ಕೊಡೋದಿಲ್ಲ, ಸಂಗೀತವೇ ನನ್ನ ದೇವರು ಅನ್ನೋ ಒಂದು ಹಿತಾಸಕ್ತಿಯಿಂದ ಸೊ ಸಂಗೀತಕ್ಕೆ ಒಂದು ಬೆನ್ನ ಹತ್ಬಿಟ್ರು ಒಂದು ಅರ್ಜುನ್ ಜನ್ಯ ಅವರು. ಸೊ ಸಂಗೀತದಲ್ಲಿ ತುಂಬಾನೇ ಒಂದು ಕಲಿಬೇಕು ಅನ್ನೋ ಒಂದು ಆಸೆ ಇತ್ತು ಅರ್ಜುನ್ ಜನ್ಯ ಅವರಿಗೆ. ಆದ್ರೆ ಯಾವುದೇ ರೀತಿಯ ಒಂದು ಸಪೋರ್ಟ್ ಇವರಿಗೆ ಸಿಗ್ಲಿಲ್ಲ. ಯಾಕಪ್ಪ ಅಂತಂದ್ರೆ ಕಡು ಬಡತನದಲ್ಲಿ ಒಂದು ಜನಿಸಿದವರಾಗಿರೋದ್ರಿಂದ ಸೊ ಒಂದು ತುಂಬಾನೇ ಕಷ್ಟ ಪಡಬೇಕಾಯ್ತು ಮೇಲ್ ಬರ್ಲಿಕ್ಕೆ. ಸೊ ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಒಂದು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡೋಕೆ ಸ್ಟಾರ್ಟ್ ಆದ್ಮೇಲೆ ಸೊ ತುಂಬಾನೇ ಒಂದು ವರ್ಷಗಳ ಕಾಲ ಒಂದು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ ಆಮೇಲೆ ಒಂದು ಮ್ಯೂಸಿಕ್ ಗಳನ್ನ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಮೊಟ್ಟ ಮೊದಲನೇದಾಗಿ ಒಂದು ಹಲವಾರು ಮ್ಯೂಸಿಕ್ ಗಳನ್ನ ಮಾಡಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಇತ್ತೀಚೆಗೆ ಬರುವ ಎಲ್ಲ ಒಂದು ಕನ್ನಡ ಸಿನಿಮಾಗಳಲ್ಲೂ ಕೂಡ ಇವ್ರದೇ ಮ್ಯೂಸಿಕ್ ಇದ್ದೇ ಇರುತ್ತೆ. ಸೊ ನೋಡ್ಬೇಕಪ್ಪ ಅಂತಂದ್ರೆ ಹಲವಾರು ಸಂಗೀತಗಳನ್ನ ಮ್ಯಾಚ್ ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿ ಒಂದು ಮ್ಯೂಸಿಷಿಯನ್ ಆಗಿದ್ದಾರೆ. ಸೊ ತುಂಬಾನೇ ಒಂದು ಕನ್ನಡಕ್ಕೆ ಒಂದು ಕೀರ್ತಿಯನ್ನ ಒಂದು ಅರ್ಜುನ್ ಜನ್ಯ ಅವರು ತಂದು ಕೊಟ್ಟಿದ್ದಾರೆ. ಸೊ ಇಂತಹ ಅರ್ಜುನ್ ಜನ್ಯ ಅವರು ತಮ್ಮ ಮಗಳು ಈ ರೀತಿಯಾಗಿ ಆಗ್ಬಾರ್ದು, ನಾನು ಪಟ್ಟ ಕಷ್ಟಗಳನ್ನ ನನ್ನ ಮಗಳು ಪಡಬಾರ್ದು ಅನ್ನೋ ಒಂದು ಹಿತಾಸಕ್ತಿಯಿಂದ ಸೊ ತಮ್ಮ ಮಗಳನ್ನ ಓದ್ಲಿಕ್ಕೆ ಅಂತ ಒಂದು ಶಾಲೆಗೆ ಸೇರಿಸಿದ್ರೆ, ಒಂದು ಒಳ್ಳೆಯ ಶಾಲೆಗೆ ಸೇರಿಸಿದ್ರೆ ಅರ್ಜುನ್ ಜನ್ಯ ಮಗಳು ಮಾಡಿದ್ದೇನು ಗೊತ್ತಾ. ಸೊ ತುಂಬಾನೇ ಒಂದು ಸಂಗತಿ ಈ ತರ ನೋಡ್ಬೇಕಪ್ಪ ಅಂತಂದ್ರೆ ಸೊ ತುಂಬಾನೇ ಒಂದು ಒಳ್ಳೆಯ ಸಂಗತಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಅರ್ಜುನ್ ಜನ್ಯ ಅವರ ಒಂದು ಮಗಳು ಮಾಡಿದ್ದೇನು ಗೊತ್ತಾ. ಸೊ ಅರ್ಜುನ್ ಜನ್ಯ ಅವರ ಮಗಳು ತುಂಬಾನೇ ಟ್ಯಾಲೆಂಟ್ ಆಗಿದ್ರು. ಒಂದು ಸ್ಪರ್ಧೆಯಲ್ಲಿ ಆಗಿರ್ಬೋದು, ಸೊ ಒಂದು ಯಾವುದೇ ರೀತಿಯ ಒಂದು ಭಾಷಣ ಸ್ಪರ್ಧೆ ಆಗಿರ್ಬೋದು, ಹಾಗೆ ನೋಡ್ಬೇಕಪ್ಪ ಅಂತಂದ್ರೆ ಓದಿನಲ್ಲೂ ಕೂಡ ತುಂಬಾ ಚೆನ್ನಾಗಿ ಒಂದು ಹಿತಾಸಕ್ತಿಯನ್ನ ಹೊಂದಿದ್ರು. ಇಂತಹ ಅರ್ಜುನ್ ಜನ್ಯ ಅವರ ಮಗಳು ಒಂದು ಮೊನ್ನೆ ಅಷ್ಟೇ ನಡೆದ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಒಂದು ಪಿಯಾನೋ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಸೊ ತಮ್ಮ ಮಗಳಿಗೆ ಯಾವುದೇ ರೀತಿಯ ಒಂದು ಸಂಗೀತದ ಜ್ಞಾನವನ್ನ ಕೊಡದೇ ಇದ್ರು ಕೂಡ ಸೊ ಇಷ್ಟೊಂದು ಒಂದು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ಸೊ ಯಾಕಪ್ಪ ಅಂತಂದ್ರೆ ಸಾಮಾನ್ಯದ ಮಾತಲ್ಲ, ಸೊ ಒಂದು ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆಯೋದು. ಸೊ ಇದನ್ನ ನೋಡಿದ ಅರ್ಜುನ್ ಜನ್ಯ ಮತ್ತು ಫ್ಯಾಮಿಲಿ ಒಂದು ಕಣ್ಣೀರನ್ನ ಹಾಕಿದ್ದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಒಂದು ಆನಂದ ಬಾಷ್ಪವನ್ನು ಅರ್ಜುನ್ ಜನ್ಯ ಹಾಗೆ ಫ್ಯಾಮಿಲಿ ಹಾಕಿದೆ. ಸೊ ಈ ಒಂದು ಅರ್ಜುನ್ ಜನ್ಯ ಮಗಳ ಸಾಧನೆ ಬಗ್ಗೆ ನಿಮ್ಗೆ ಏನಿಸುತ್ತೆ, ಅರ್ಜುನ್ ಜನ್ಯ ಅವರ ಮಗಳ ಬಗ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ.